ಹೌದಾ? ಅಲ್ಲ ಈಗ ಅವ್ರು ಕೇಳುವಂಥದ್ದು ಬೀದಿ ದೀಪ ಈಗ ಅದೇ ನಾವು ಎಲ್ಲರೂ ಜನರಿಗೆ ಕರ್ಕೊಂಡು ಕೊಟ್ಟಿದ್ದಾರೆ ಸರ್. ಅವರು ನಮಗೆ ಮನೆಗೆ ಅವ್ರಿಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಏನು ಸ್ಟೇಟ್ ಸಿಟಿ ಇದೆ ಪ್ರತಿ ಮನೆ ಗೌರ್ಮೆಂಟ್ಗೆ ಕಟ್ಟಿದ್ದಾರೆ ಸರ್. ಮೆನ್ಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಬೇರೆ ಒಂದೇ ಕಡೆ ಭಾಳ ಕಡೆ ಬೆಂಗಳೂರು ಬಿಸಿ ದಿನಗಳಿಲ್ಲ. ಈಗ ಎಷ್ಟು ದಿನ ಆಯ್ತು ಪ್ರಪೋಸಲ್ ಕಳಿಸಿ? ನಾವು 2007 ಸರ್ವೆ ಮಾಡಿದ್ರು. ಅದ್ರ ನಂತರ ಈಗ ಬ್ಯಾಚ್ ಮಾಡಿದ್ದಾರೆ. ನಾವು ಇವಾಗ ಮುತ್ತೂರು ಭಾಗದಿಂದ ಸುಳ್ಳೂರಿಗೆ ಅದೇ ಕಳಿಸಿದೆ ಕರೆಂಟ್ ಸಪ್ಲೈ ಆಗ್ತಾ ಇತ್ತು. ಈಗ ಅದು ಅದೇ ಮುಂದುವರ್ತಾ ಇದೆ. ಈಗ ಏನಾಗಿದೆ ಅಂದರೆ ಸಾಲದಿಂದ ಅವರಿಗೆ ಕನೆಕ್ಷನ್ ಕೊಡ್ಬೋದು. ನಮ್ಮಲ್ಲಿಂದ ಕೊಟ್ಟಿದ್ದರಿಂದ ನಮಗೆ ರೈಲ್ವೆ ಸಹಿತ ಇಲ್ಲಿ ಬರ್ತಾ ಇದೆ. ಶಿರಡಿ ಪಂಚಾಯತಲ್ಲಿ ಯಾವುದೇ ವ್ಯವಸ್ಥೆ ಆಗ್ತಾ ಇತ್ತು ಅವರಿಂದ. ರೈಲ್ವೆಗಳು ಯಾವ ಕೇಳಿದ್ರು ಕಳಿಸ್ತಾ ಇದ್ದೇವೆ, ಸುಳ್ಳು ಇದ್ದೇವೆ ಅಂತ ಫೋನ್ ಮಾಡಿದ್ದೆ ಸರ್. ಇದು 3-4 ಸಲ ಅಪ್ಲಿಕೇಶನ್ ಕೊಟ್ಟು ಪಂಚಾಯತಿಂದ ಕರಾವು ಮಾಡಿ ಅಂತ ಕೊಟ್ಟಿದ್ದೇವೆ. ಆದರೆ ಅದಕ್ಕೆ ಯಾವುದೇ ಇದು ಮಾಡಲಿಲ್ಲ. ತಾವು ನಿಮ್ಮ ಹತ್ರ ಮಾತಾಡಿ ನಾವು ಆದಷ್ಟು ಬೇಗ ಅದನ್ನು ತಾಲೂಕು ಸಾಗರ ಬರ್ತದೆ. ಹ್ಯಾಂಡ್ ಓವರ್ ಮಾಡಲಿಕ್ಕೆ ನಾವು ಆಲ್ರೆಡಿ ಸಾಗರದಷ್ಟು ಅಂದರೆ ಅವರಿಂದ ಲಿಂಕ್ ಲೈನ್ ಮಾಡ್ಕೊಂಡು ಚಾಲು ಮಾಡ್ಬೇಕು ಅಂತೇಳಿ ಅದನ್ನು ಪ್ರೊಸೆಸ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವ್ರು ಹ್ಯಾಂಡ್ ಓವರ್ ಮಾಡ್ಬೇಕು ಸಾಗರಕ್ಕೆ ಕಸ್ಟಮ್ ಪರಿಹಾರ ಯಾವಾಗ ಮಾಡ್ತೀವಿ ಸರ್. ಅದೇ ನಮ್ದು ಎಸ್ಕಾಮ್ ಹ್ಯಾಂಡ್ ಓವರ್ ಫೈಲ್ ಸ್ವಲ್ಪ ಡಿಲೇ ಆಗ್ತಾ ಇರುತ್ತೆ. ಆದಷ್ಟು ಇದು ಲೆಟರ್ ಕರೆಸ್ಪಾಂಡ್ ಮಾಡಿ ಹ್ಯಾಂಡ್ ಓವರ್ ಮಾಡ್ತೀವಿ. ಬಟ್ ಏನು ಸಮಸ್ಯೆ ಅಂದರೆ ಸ್ವಲ್ಪ ಲೋಕಲ್ ಅವ್ರು ನಮ್ಮದು 24 ಸಲ ಅಂತೇಳಿ ಅವರು ಆ ಕಡೆ ಕೊಡಬೇಡಿ ಆ ಕಡೆ ತಗೊಳಕ್ಕೆ ಆಗಲ್ಲ ಅಂತಂದ್ರೆ ಇದು ಪ್ರಾಬ್ಲಮ್ ಹೇಳಿ ಪ್ರಾಬ್ಲಮ್ ಸಾಲ್ವ್ ಆಗ್ತಿರೋದು ಕರೆಕ್ಟ್. ಅವ್ರ ವ್ಯಾಪ್ತಿ ಬಿಟ್ಟು ಮತ್ತೆ ನಂತರ ಅವರು ಈಗ ಕರೀತಾರೆ ನಿಮ್ಮ ಬೇರೆ ಕಡೆಗೆ ಅಲ್ಲ ಸರ್. ಅಂದರೆ ಸುಳ್ಳೂರು ಕೂಡ ನಮ್ಮ ವ್ಯಾಪ್ತಿಗೆ ಸೇರ್ಕೊಂಡಿದೆ ಸರ್. ಅದು ಆ್ಯಕ್ಚುಲಿ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸರ್ವದವರಿಗೆ ಸೇರುತ್ತೆ ಸರ್. ಫಾಲ್ಟ್ಗಳು ಜಾಸ್ತಿ ಆ ಸೈಡ್ ಆಗ್ತಿರೋದಕ್ಕೆ ಅವರು ಜಾಸ್ತಿ ಸುಳ್ಳೂರು ಬಿಡ್ತಾರೆ ಈ ಕಡೆ ಸಿದ್ದಾಪುರದಿಂದನೇ ಹೋಗ್ತಾರೆ. ಸಿದ್ದಾಪುರದ ಹೋದ ಈ ಕಡೆ ನೋಡಿದ್ರೆ ಹೋಗುದಿಲ್ಲ ಅವರು. ಆ ಕಡೆ ಫಾಲ್ಟ್ ಜಾಸ್ತಿ ಆಗ್ತದೆ. ಆ ಸೈಡೇ ಇರ್ತಾರೆ ಅಂತ ಅವರು ಈ ಕಡೆ ಇರ್ತಾರೆ. ಅಂದರೆ ಆ ಕಡೆ ಸಮಸ್ಯೆ. ಇಬ್ಬರು ಜನ ಲೈನ್ ಇಬ್ಬರಿದ್ದು 10 ಗಂಟೆ ಮಾಡಿದ್ರೆ ಸ್ವಲ್ಪ ಅವಧಿ ಇವತ್ತಿನವರೆಗೂ ಎಸ್ಕಾಂ ಒಬ್ಬರು ಮಾತ್ರ ಎಷ್ಟು ದಿನ ಲೆಟ್ ಮಾಡಿ 3 ತಿಂಗಳಾಯ್ತು. ಯಾಕಪ್ಪ ಕ್ಲಿಯರ್ ಮಾಡಿಲ್ಲ? ಯಾರಲ್ಲಿ ಯಾಕಪ್ಪ ಆರೋಗ್ಯ ಕೊಟ್ಟಿದ್ರ ಎಸ್ಕಾಮ್ ಕೊಟ್ಟಿದ್ರು ಮೇಜರ್ ಸರ್. ಅದು ಮೇಜರ್ ಅಂದ್ರೆ ಎಸ್ಕಾಂ ಮಾಡ್ಬೋದು. ಅವ್ರು ತಲೆನೇ ಹಾಕೋದಿಲ್ಲ. ಮತ್ತೆ ಇವ್ರು ಏನಂದ್ರೆ ಎಸ್ಕಾಂ ಯಾವುದೇ ಒಂದು ಗ್ರಾಮ ಸಭೆ ಆಗಲಿ ಯಾವತ್ತೂ ಯಾವುದೇ ಅಧಿಕಾರಿಗಳು ಬರಲ್ಲ. ನಾವು ಈ ಗ್ರಾಮ ಸಭೆ ಮಾಡ್ತೀವಿ, ವರ್ಷಕ್ಕೆ 2 ಗ್ರಾಮ ಸಭೆ ಮಾಡ್ತೀವಿ. ನಮ್ಮ ಪೀಡಿಯರ್ ಕೇಳಿದೆ ಯಾವ ಸಭೆಗೂ ಯಾವುದೇ ಅಧಿಕಾರಿಗಳು ಬರಲ್ಲ. ನಾವು ನಾಮಕಾವಸ್ಥೆ ಗ್ರಾಮ ಸಭೆ ಮಾಡೋದು, ಮನೆಗೆ ಬರೋದು. 12:15 ನಾಳೆ 12:15 ಎಷ್ಟೊತ್ತಾಯ್ತು? 24 hours ಆಯ್ತು. ಹೇಳಿದ್ದಿ ನಾಳೆ ಸಾಯಂಕಾಲ ಮಾಡ್ತೀಯಾ? ಮಾಡಿ ಗ್ಯಾರಂಟಿ ಎಷ್ಟು ನೋಡಪ್ಪ. ನಾಳೆ ಸಾಯಂಕಾಲ ಕ್ಲಿಯರ್ ಮಾಡ್ತಾರೆ ನೋಡು. ನಾಳೆ ಸಾಯಂಕಾಲ ನಾಳೆ ಸಾಯಂಕಾಲ ಕ್ಲಿಯರ್ ಮಾಡಿಲ್ಲ ಅಂದ್ರೆ ಈಗ ಜಸ್ಟ್ ಇಂಪ್ಲಿಮೆಂಟ್ ಆಗಿದೆ. ಯಜಮಾನ್ರೆ, ಈಗ ನಮ್ಮ ಸರ್ಕಾರ ಈಗ ಅದನ್ನ ಈಶೋಕ್ತಿ ಮಾಡಬೇಕನ್ನೋದನ್ನ ಸರಳೀಕರಣ ಮಾಡಿದೆ. ಈಗ ಸದ್ಯ ಅದನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡಿ ಬಿಟ್ಟಿದ್ದಾರೆ. ಅದಕ್ಕೆ ಈಗ ಇನ್ನು ಎಷ್ಟು ದಿನ ಮಾಡಬೇಕಾಗ್ತದೆ? 15 ದಿವಸ. 15 ದಿವಸ ಜಾಸ್ತಿ ದಿನ. ನಮಗೆ 20 ದಿವಸದಲ್ಲಿ ನಿಮ್ಮ ಅರ್ಜಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅದು ಈ ಸ್ವತಂತ್ರ ಮಾಡಿ ನಿಮ್ಮ ಮನೆ ಮುಗಿಸೋದ ಕೆಲಸ ಮಾಡ್ತಾರೆ. ಈಗ ನೋಡಿ, ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈಗ ಇಂಥ ವಯಸ್ಸಾದರೂ ಪಂಚಾಯತ್ ಅರ್ಜಿ ಕೊಡೋದು ಬರ್ತಾರೆ. ಅವರು ಬಂದಂದ್ರೆ ತಿರ್ಗಾ ಬರ್ತಾರೆ, ಬರಬಾರ್ದು. ಆಗ ನಿಮ್ಮ ಯಾರಿರ್ತಾರೆ ಬಂದಷ್ಟು ಯಾರು ಇರ್ತಾರಲ್ಲ ಅವ್ರ ಮುಖಾಂತರ ಅವ್ರು ಮುಗಿಸೋದ ಕೆಲಸ ಮಾಡಬೇಕು. 1-2 ಸತಿ ಬಂದ್ರೆ ಪದೇ ಮಾತ್ರ ತಿಳಿಸ್ಬಾರ್ದು. ಇವಾಗ ಒಂದ್ಸರಿ ನೀವು ಪೀಡಿಯೋ ಕರೆದು ಇದ್ರ ಬಗ್ಗೆ ಸರಿಯಾಗಿ ಮಾಹಿತಿ ಕೊಡಿ. ಈ ಸ್ವತಂತ್ರ ಸರ್ಕಾರ ಯಾವ ರೀತಿಯಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಅನ್ನೋದನ್ನ ನೀವು ಒಂದ್ಸತಿ ಮೀಟಿಂಗ್ ತಗೊಂಡಿದ್ರೆ ಕ್ಲಿಯರ್ ಆಗಿದೆ. ಅದು ಸರಿಯಾಗಿ